ಅಸಲಿ ಮದುವೆ ನಕಲಿ ಹೆಣ್ಣು ಪಾಪದ ಹುಡುಗರೇ ಇವರ ಟಾರ್ಗೆಟ್. ಮದುವೆ ವಯಸ್ಸು ಮೀರಿದಂತಹ ಹುಡುಗರನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದು ಕೂಡ 2 ಮಕ್ಕಳಿರುವಂತಹ ತಾಯಿಯೇ ಇಲ್ಲಿ ವಧುವಾಗ್ತಾರೆ. 5 ಜನರಿಗೆ ಇದೇ ರೀತಿ ಮೋಸ ಮಾಡಿರುವಂತಹ ಕಹಾನಿ ತುಮಕೂರಿನಿಂದ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವಯಸ್ಸು ಮೀರಿದ ಯುವಕರೇ ಟಾರ್ಗೆಟ್. 2 ಮಕ್ಕಳ ತಾಯಿಯೇ ನವವಧು. ಮದುವೆಯಾದ 4 ದಿನಕ್ಕೆ ಹಣ ಒಡವೆ ಜೊತೆ ಪರಾರಿ. ತುಮಕೂರಲ್ಲಿ ದೋಖಾ ಮ್ಯಾರೇಜ್ ಗ್ಯಾಂಗ್. ಬಡ ಕೃಷಿಕ ಯುವಕರಿಗೆ ಹೆಣ್ಣು ಸಿಗೋದೇ ಕಷ್ಟವಾಗಿದೆ. ಮದುವೆ ವಯಸ್ಸು ಮೀರಿದರೂ ಕನ್ಯೆ ಸಿಗದೆ ಅದೆಷ್ಟೋ ಯುವಕರು ಮದುವೆಯಾಗದೆ ಉಳಿದಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ವಂಚಕರ ತಂಡವೊಂದು ವಂಚನೆ ಮಾಡ್ತಾ ಇರೋದು ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದ ಪಾಲಾಕ್ಷಯ್ಯ ಕುಟುಂಬ ಈ ಗ್ಯಾಂಗ್ನಿಂದ ಮೋಸ ಹೋಗಿದೆ. 37 ವರ್ಷದ ದಯಾನಂದ ಮೂರ್ತಿಗೆ ಇಡೀ ಕರ್ನಾಟಕ ಸುತ್ತಾಡಿದ್ರೂ ಹೆಣ್ಣು ಸಿಕ್ಕಿರಲಿಲ್ಲ. ಇದರಿಂದಾಗಿ ಪಾಲಾಕ್ಷಯ್ಯ ಕುಟುಂಬ ಚಿಂತಾಕ್ರಾಂತವಾಗಿತ್ತು. ಈ ನಡುವೆ ಪಾಲಾಕ್ಷಯ್ಯಗೆ ಪರಿಚಯವಾಗಿದ್ದು ಕುಷ್ಟಗಿ ಮೂಲದ ಬಸವರಾಜು ಬಳಿ ಅಳಲು ತೋಡಿಕೊಂಡಾಗ ಬಸವರಾಜು ಹುಬ್ಬಳ್ಳಿ ಮೂಲದ ಬ್ರೋಕರ್ ಲಕ್ಷ್ಮಿಯನ್ನ ಪರಿಚಯ ಮಾಡಿಸ್ತಾನೆ. ಈ ಕಿಲಾಡಿ ಬ್ರೋಕರ್ ಲಕ್ಷ್ಮಿ ಪಾಲಾಕ್ಷಯ್ಯ ಕುಟುಂಬಕ್ಕೆ ನಯವಾಗಿ ವಂಚಿಸಲು ಪ್ಲಾನ್ ಮಾಡ್ತಾಳೆ. ಕಿಲಾಡಿ ಬ್ರೋಕರ್ ಲಕ್ಷ್ಮಿ, ನಮ್ಮ ಬಳಿ ಒಂದು ಹೆಣ್ಣಿದೆ, ಅವಳಿಗೆ ತಂದೆ ತಾಯಿ ಇಲ್ಲ, ನೀವೇ ಮದುವೆ ಮಾಡಿಸ್ಕೊಳ್ಬೇಕು ಅಂತ ಸುಳ್ಳಿನ ಕಥೆಯನ್ನ ಹೆಣಿತಾಳೆ. ಹುಬ್ಬಳ್ಳಿ ಕಡೆಯಲ್ಲಿ ಯಾರ ಬ್ರೋಕರ್ ಕಡೆಯಿಂದ ಒಂದು ಹೆಣ್ಣು ತೋರಿಸಿ ಮದುವೆ ಮಾಡಿದ್ದು. ಅವರು ನಮ್ಮೂರಿಗೆ ಕರ್ಕೊಂಬಂದು ಇಲ್ಲಿ ನಮ್ಮೂರು ದೇವಸ್ಥಾನದ ಹತ್ರಲ್ಲೇ ಮದುವೆ ಮಾಡೋದು. 4 ದಿವಸ ಚೆನ್ನಾಗೇ ಇದ್ದರು. 4 ದಿವಸ ಆದಮೇಲೆ ಅವ್ರೂರಾಗ ಏನೋ ಕಾರ್ಯ ಅಂತವ ಇದು ಮಾಡಿರು. ನಾನೇ ಕರ್ಕೊಂಡು ಹೋಗಿ ಅವ್ರ ಊರಿಗೆ ಬಿಟ್ಟು 2-3 ದಿವಸ ಕರ್ಕೊಂಬತ್ತಿ ನಡಿ ಅಂತ ನನ್ನ ವಾಪಸ್ ಕಳಿಸಿರು. ಆಮೇಲೆ 2-3 ದಿವಸ ಬಿಟ್ಟು ಕರೆದ್ರು, ಫೋನ್ ಮಾಡಿರುವೆ, ಹುಷಾರಿಲ್ಲ ಹಂಗೆ ಹಿಂಗೆ ಅಂದರು. ತಿರ್ಗಾ ನಾವೇ ಅಲ್ಲಿಗೆ ಹುಡುಕೊಂಡು ಹೋಗಿ 4 ದಿವಸ ಎಷ್ಟೇ ಫೋನ್ ಮಾಡಿದ್ರು ಬರಲ್ಲಮ್ಮ ಅದೇನು ಇತ್ಯರ್ಥ ಮಾಡೋಣ ಅಂದರು, ಬರಲಿಲ್ಲ. ಫೋನ್ನಲ್ಲಿ ಸಿಕ್ಕಾಬಟ್ಟೆ ಮಾತನಾಡಿರು. ನಾವು ಅದನ್ನ ತಡಿಲಾರ್ದಲೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ 3 ವರ್ಷದಲ್ಲಿ 5 ಮದುವೆಯಾದ ಕಿರಾತಕಿ. ವರ್ಷದ ಬಳಿಕ ಮದುವೆ ವಂಚಕರ ಗ್ಯಾಂಗ್ ಅರೆಸ್ಟ್. ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದ ಲಕ್ಷ್ಮೀ ಬಾಳಾಸಾಬ್ ಎಂಬ ಆಂಟಿಯೇ ಇಲ್ಲಿ ನವವಧು. ಈಕೆಯನ್ನ ಬ್ರೋಕರ್ ಲಕ್ಷ್ಮಿ ಕೋಮಲಾ ಎಂಬ ಹೆಸರಿನಿಂದ ಪರಿಚಯಿಸ್ತಾಳೆ. ಕೋಮಲಾಳ ಜೊತೆ 5 ವಧುವಿನ ಸಂಬಂಧಿಕರು ಅಂತ ಪಾತ್ರ ಸೃಷ್ಟಿಸಿ ಪಾಲಾಕ್ಷಯ್ಯನವರ ಮನೆಗೆ ಭೇಟಿ ನೀಡಿರ್ತಾಳೆ ಬ್ರೋಕರ್ ಲಕ್ಷ್ಮಿ. ಬಣ್ಣದ ಮಾತುಗಳನ್ನು ಆಡಿ ವರನ ಕುಟುಂಬವನ್ನು ನಂಬಿಸಿ ಮದುವೆ ನಿಗದಿ ಮಾಡ್ತಾಳೆ. ಈ ವೇಳೆ ವರನ ಕಡೆಯವರು ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ರೂಪಾಯಿ ನಗದು ಕೊಟ್ಟಿರ್ತಾರೆ. ಜೊತೆಗೆ ಮಧುಮಗಳಿಗೆ ಮಾಂಗಲ್ಯ ಸರ, ಚೈನ್, ಕಿವಿಯೋಲೆ ಸೇರಿದಂತೆ ಸುಮಾರು 50 ಗ್ರಾಂ ತೂಕದ ಒಡವೆಯನ್ನು ಹಾಕಿರ್ತಾರೆ. ಕಳೆದ ನವೆಂಬರ್ 11ರಂದು ಅತ್ತಿಘಟ್ಟದ ದೇವಸ್ಥಾನದಲ್ಲಿ ಮದುವೆ ನಡೆಯುತ್ತೆ. ಕೋಮಲಾ ಅಲಿಯಾಸ್ ಲಕ್ಷ್ಮಿ ಯುವಕ ದಯಾನಂದ ಮೂರ್ತಿ ಜೊತೆ ಹಸೆಮಣೆ ಏರ್ತಾಳೆ. ಅದೇನೇ ನಮಗೆ ಹುಡುಗಿ ಬೇಕು ಅಂತ ಹೇಳಿ ಹುಡುಕಾಡ್ತಿದ್ವಿ, ಹುಡುಗಿ ಸಿಗಲಿಲ್ಲ. ಅದರಿಂದನ ಬೇರೆ ಕಡೆ ಎಲ್ಲ ನೋಡಿದ್ವಿ, ಎಲ್ಲೂ ಸಿಗಲಿಲ್ಲ. ಇದು ಹುಬ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಗಿ ಇದ್ದಾರೆ ಅಂತ ಹೇಳಿ ಬ್ರೋಕರು ಇದು ಮಾಡಿದ್ರು. ಆಧಾರ್ ಕಾರ್ಡಿಂದ ಫೋಟೋ ಕಳಿಸಿದ್ರು. ರಾತ್ರಿ ನೈಟ್ 9 ಗಂಟೆಗೆ ಕರ್ಕೊಂಬಂದರು. ಅವ್ರದ್ದು ಏನೇನು ವ್ಯವಹಾರ ಇರುತ್ತೆ, ಹಿಂಗೆ ದುಡ್ಡು ಕೊಡಬೇಕು 1.5 ಲಕ್ಷ ಅಂತ ಅಂದರು. ಕೊನೆಗೆ ಕಿವಿಗೆ ಕೊಡಬೇಕು, ಕೊಳ್ಳಿ ಕೊಡಬೇಕು, ನಾವೇನು ಇಲ್ಲ, ಹುಟ್ಟು ಬಟ್ಟೆಯಲ್ಲಿ ಕರ್ಕೊಂಬರ್ತೀವಿ ಅಂತ ಹೇಳಿ ಹಂಗೆ ಕರ್ಕೊಂಬಂದಿದ್ರು. ಅಸಲಿಗೆ ಕಥೆ ಶುರುವಾಗೋದೇ ಇಲ್ಲಿ. ಮದುವೆಯಾದ 4 ದಿನಕ್ಕೆ ಬ್ರೋಕರ್ ಲಕ್ಷ್ಮಿ ಶಾಸ್ತ್ರದ ನೆಪ ಒಡ್ಡಿ ಮದುಮಗಳನ್ನು ಕರೆದೊಯ್ತಾಳೆ. ನವವಧು ಕೋಮಲಾ ಊರಿಗೆ ಹೋಗೋ ನೆಪದಲ್ಲಿ ಪತಿ ಮನೆಯವರು ಹಾಕಿದ್ದ ಒಡವೆಗಳನ್ನು ಕೊಂಡೊಯ್ತಾಳೆ. 1 ವಾರ ಆದರೂ ವಾಪಸ್ ಬರದೇ ಇದ್ದಾಗ ಪಾಲಾಕ್ಷಯ್ಯ ಕುಟುಂಬ ಕಂಗಾಲಾಗತ್ತೆ. ಪರಿಯಾಗಿ ಕೇಳ್ಕೊಂಡ್ರು ಮದುಮಗಳು ವಾಪಸ್ ಬರೋದೇ ಇಲ್ಲ. ಕಿಲಾಡಿ ಬ್ರೋಕರ್ ಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಇದರಿಂದ ಅನುಮಾನಗೊಂಡ ಪಾಲಾಕ್ಷಯ್ಯ ಕುಟುಂಬ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ದೋಖಾ ಬಯಲಾಗಿದೆ. ಈ ಸಂಬಂಧ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. 1 ವರ್ಷದ ಬಳಿಕ ವಂಚಕರ ಗ್ಯಾಂಗನ್ನು ಪೊಲೀಸರು ಬಂಧಿಸಿದ್ದಾರೆ. ಮದುಮಗಳು ಕೋಮಲಾ ಅಲಿಯಾಸ್ ಲಕ್ಷ್ಮೀ ಬಾಳಾಸಾಬ್ ಜನಕರ ಚಿಕ್ಕಪ್ಪ ಪಾತ್ರಧಾರಿ ಸಿದ್ದಪ್ಪ, ಚಿಕ್ಕಮ್ಮ ಪಾತ್ರಧಾರಿ ಲಕ್ಷ್ಮೀಬಾಯಿ, ಬ್ರೋಕರ್ ಲಕ್ಷ್ಮಿಯನ್ನ ಕಂಬಿ ಹಿಂದೆ ಕಳುಹಿಸಲಾಗಿದೆ. ಈಗಿನ ಕಾಲದಲ್ಲಿ ಬಡ ರೈತರ ಮಕ್ಕಳಿಗೆ ಹೆಣ್ಣು ಸಿಗೋದೇ ಕಷ್ಟ. ಇದನ್ನೇ ಬಂಡವಾಳ ಮಾಡಿಕೊಂಡ ಗ್ಯಾಂಗ್ ಒಂದು ತುಮಕೂರಿನ ಗುಬ್ಬಿ ತಾಲೂಕಿನ ಮತ್ತಿಘಟ್ಟ ಸಮೀಪದ ದಯಾನಂದ ಮೂರ್ತಿ ಎನ್ನುವಂಥ ಯುವಕನಿಗೆ ಮೋಸ ಮಾಡಿದ್ದಾರೆ. ಮದುವೆ ಮಾಡೋದಾಗಿ ನಂಬಿಸಿ ಅಸಲಿ ಮದುವೆ ಮಾಡಿ ನಕಲಿ ಹೆಣ್ಣನ್ನು ಕೂರಿಸಿ ಕೊನೆಗೂ ಕೂಡ ಚಿನ್ನಾಭರಣ ದೋಚಿಕೊಂಡು ಪರಾರಾಗಿರುವಂಥದ್ದು. ಅಂದರೆ ಇಲ್ಲಿ 2 ಮಕ್ಕಳ ತಾಯಿ ಹಸಮಣೆ ಏರಿದ್ದಾಳೆ. ತಾನು 2 ಮಕ್ಕಳ ತಾಯಿ ಆದರೂ ಕೂಡ ಮತ್ತೊಮ್ಮೆ ಮದುವೆ ಆಗೋಕ್ಕೆ ದುಡ್ಡಿನ ಆಸೆಗಾಗಿ ಹಸೆಮಣೆ ಏರಿರುವಂಥದ್ದು ನಿರಪ್ಪು ಕೂಡ ದುರಂತದ ಸಂಗತಿ. ಇದರಿಂದ ಈಗಾಗಲೇ 6 ಜನರನ್ನ ತುಮಕೂರಿನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಮದುವೆ ಆಗೋ ಆಸೆಯಿಂದ, ಇನ್ನೂ ಕೂಡ ಮದುವೆ ಆಗೋದ್ರಿಂದ ಆತರದಿಂದ ಯಾವುದೇ ಯುವಕರು ಕೂಡ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ. ತುಮಕೂರಿನಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಅಬ್ಬದಗಳ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.